ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಮ್ಮ ಮಾಡಿದಂತೆ ಮೃದುವಾದ ಚಪಾತಿ ನೀವು ಮಾಡಬೇಕೇ? ಹಾಗಾದರೆ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ. ನೀವು ಮಾಡುವ ಚಪಾತಿ ಉಬ್ಬಿ ಮೃದುವಾಗಬೇಕಾದರೆ ಕೆಳಗಿನ ವಿಧಾನಗಳನ್ನು ಅನುಸರಿಸಿ. ಮೊದಲು ಅಗಲವಾದ ಪಾತ್ರೆಯಲ್ಲಿ ನಿಮಗೆ ಬೇಕಾದಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಳ್ಳಿ. ನೆನಪಿರಲಿ, ಚಪಾತಿ ಮಾಡುವಾಗ ಉತ್ತಮ ಗುಣಮಟ್ಟದ ಹಿಟ್ಟನ್ನು ಆರಿಸಿ. ಈ ಹಿಟ್ಟಿಗೆ ಅರ್ಧ ಚಮಚ ಸಕ್ಕರೆ ಸೇರಿಸಿ. ಈ ರೀತಿಯಾಗಿ ಮಾಡುವುದರಿಂದ ಚಪಾತಿ ಬೇಯಿಸುವಾಗ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಚಪಾತಿ ಮೃದುವಾಗಲು ಹಿಟ್ಟನ್ನು ಚೆನ್ನಾಗಿ ಕಲಸಿ. ಅದಕ್ಕಾಗಿ ಹಿಟ್ಟಿಗೆ ತಣ್ಣೀರಿನ ಬದಲು ಬೆಚ್ಚಗಿನ ನೀರನ್ನು ಸೇರಿಸಿ ಹಿಟ್ಟನ್ನು ಕಲಸಿ. ಹಿಟ್ಟನ್ನು ಬೆಚ್ಚಗಿನ ನೀರಿನಲ್ಲಿ ಕಲಸಿದರೆ ಅದು ಮೃದುವಾಗುತ್ತದೆ. ಹಿಟ್ಟನ್ನು ಕಲಿಸುವಾಗ ಎಚ್ಚರಿಕೆಯಿಂದಿರಬೇಕು. ಈ ವೇಳೆ ಚಪಾತಿ ಮೃದುವಾಗಲು 1 ಚಮಚದಷ್ಟು ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಹಿಟ್ಟನ್ನು ಕಲಿಸಿಕೊಂಡ ನಂತರ ಅದರ ಮೇಲೆ ಹೆಚ್ಚು ಒತ್ತಡ ಹಾಕಬೇಕು. ಇದರಿಂದ ಚಪಾತಿ ಮೃದುವಾಗುತ್ತವೆ. ಚಪಾತಿ ಮಾಡುವಾಗ ಹಿಟ್ಟನ್ನು ಮೃದುವಾಗಿ ಒತ್ತಬೇಕು. ಬೇಕಿದ್ದರೆ ಮಿಕ್ಸಿಯಲ್ಲಿ ಬಾಳೆಹಣ್ಣನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಂಡು ಹಿಟ್ಟು ಕಲಿಸುವಾಗ ಸೇರಿಸಬಹುದು. ಇದರಿಂದ ಚಪಾತಿ ಮೃದು ಮತ್ತು ರುಚಿಕರವಾಗುತ್ತವೆ. ಈಗ ಕಲಿಸಿದ ಹಿಟ್ಟನ್ನು ಒದ್ದೆ ಬಟ್ಟೆಯಲ್ಲಿ ಇಟ್ಟು ಗಾಳಿಯಾಡದಂತೆ ನೋಡಿಕೊಳ್ಳಿ. ಚಪಾತಿ ಒತ್ತುವಾಗ ಸ್ವಲ್ಪ ದಪ್ಪವಾಗಿಯೂ ಮತ್ತು ತೀರಾ ತೆಳ್ಳಗಾಗದಂತೆ ಒತ್ತಿ. ತವಾ ಮೇಲೆ ಲಟ್ಟಿಸಿದ ಚಪಾತಿ ಹಿಟ್ಟನ್ನು ಹಾಕಿ ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಬೇಯಿಸಿ. ಆಗ ಮಾತ್ರ ಚಪಾತಿ ಚೆನ್ನಾಗಿ ಉಬ್ಬುತ್ತವೆ ಮತ್ತು ತಿನ್ನಲು ಕೂಡ ಸಾಫ್ಟ್ ಆಗಿರುತ್ತವೆ. ಚಪಾತಿಯನ್ನು ಬೇಯಿಸಿದ ನಂತರ ಬಾಕ್ಸ್ನಲ್ಲಿ ಹಾಕಿ. ಇದರಿಂದ ಚಪಾತಿ ತಿನ್ನಲು ಬಿಸಿ ಬಿಸಿ ರುಚಿಯಾಗಿರುತ್ತವೆ. ಒಟ್ಟಾರೆ ಈ ಎಲ್ಲ ವಿಧಾನಗಳನ್ನು ಪಾಲಿಸಿ ಮಾಡಿದ ಚಪಾತಿಯು ಅಮ್ಮ ಮಾಡುವ ರೀತಿಯೇ ದೀರ್ಘಕಾಲದವರೆಗೆ ತಾಜಾ ಮತ್ತು ಮೃದುವಾಗಿರುತ್ತವೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಮರೆಯದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.